ಬಾಡುಟ ರೆಸ್ಟೋರೆಂಟ್ ಓನರ್ ನಮ್ಮ ಪಾರ್ಟ್ನರ್ ಅರುಣ್ ಅಂತ ಸರ್. ಈಗ ಇಲ್ಲಿ ಬಂದಿರೋ ಮೇನ್ ಉದ್ದೇಶ ಏನಂದ್ರೆ, ಸೊ ನಾವು ಚಿಕ್ಕಬಳ್ಳಾಪುರದಲ್ಲಿ ಭರ್ಜರಿ ಆಹಾರ ಮೇಳ ಅಂತ ಒಂದು ಹಮ್ಮಿಕೊಂಡಿದ್ದೀವಿ ಫೆಬ್ರವರಿ 3, 4, 5 ಮತ್ತು 6. ಸೊ ಇದರ ಸಲುವಾಗಿ ತಮ್ಮ ಹತ್ರ ಒಂದು ಇನ್ಫಾರ್ಮೇಶನ್ ಹಂಚ್ಕೋಬೇಕಂತ ನನಗೆ ಅನಿಸ್ತು. ಏನಕ್ಕಂದ್ರೆ ನೀವು ಮೀಡಿಯಾ ಪೀಪಲ್ ಏನಂದ್ರೆ ಪ್ರತಿಯೊಂದು ನಾವು ಏನೇ ಮಾಡಿದ್ರೇನೋ ಸೊ ಮನೆಗೂ ತಲುಪಿಸೋದು ನೀವು. ಸೊ ನಾವು ನಿಮ್ಮ ಹತ್ರ ಹಂಚ್ಕೋಬೇಕಂತ ನಾನು ತುಂಬಾ ಒಂದು ಖುಷಿ ಆಯಿತು, ಸಂತೋಷ ಆಯಿತು. ಅದಕ್ಕೆ ನಾನು ಎಕ್ಸ್ಪೆಷಲಿ ನಾನು ಚಿಕ್ಕಬಳ್ಳಾಪುರ ಮೀಡಿಯಾ ಇಲ್ಲಿ ಕೂತ್ಕೊಂಡು ನಾನು ಇಲ್ಲಿ ಪ್ರೆಸ್ ಮೀಟ್ ಮಾಡ್ಬೇಕು ನನಗೆ ತುಂಬಾ ಆಸೆ. ಯಾಕಂದ್ರೆ ನಮ್ಮೂರು ನಮ್ಮ ಜನ ಅಂತ ನಮಗಿದು. ಸೊ ಅದಕ್ಕೆ ನಾನು ಯಾವುದೇ ಥರದ ಬೇರೆ ಇಂದ ಯಾವುದೇ ಒಂದು ಯೂಟ್ಯೂಬ್ ಬ್ಲಾಗರ್ ಕರೆಸಿ ನಾನು ಏನೂ ಮಾಡ್ದಲ್ಲ, ಮಾಡಿಸೋದು ಇಲ್ಲ ನನ್ನ ಹೋಟೆಲಲ್ಲಿ. ಆದಷ್ಟು ನಮ್ಮ ಜನಕ್ಕೆ ನಮ್ಮ ಜನನೇ ಹೇಳಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಸರ್. ನಮ್ಮ ಮೂಲ ಉದ್ದೇಶ ಏನಕ್ಕೆ ಅಂದರೆ, ಇದು ಭರ್ಜರಿ ಬಾಡುಟ ಅಲ್ಲಿ ಸರ್ 5 years ಆಯಿತು ರೆಸ್ಟೋರೆಂಟ್ ಓಪನ್ ಮಾಡಿ. ಫಸ್ಟ್ ರಿಲ್ಯಾಕ್ಸ್ ಬೇಕ್ರಿ ಹಿಂಭಾಗ ಇದ್ವಿ, ಅದರಿಂದ ಮತ್ತೆ ಕೆನರಾ ಬ್ಯಾಂಕ್ ಮುಂಭಾಗ ಬಂದ್ವಿ. ಇವಾಗ ಬಾಲಾಜಿ ಟಾಕೀಸ್ ಮುಂಭಾಗದಲ್ಲಿ ನಮ್ಮೂರ ಭರ್ಜರಿ ಬಾಡುಟ ಹೋಟೆಲ್ ನಡೀತಿದೆ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿ. ಸೊ ಇಲ್ಲಿ ಒಂದು 5 ವರ್ಷ ಒಂದು ಜನಗಳ ಒಂದು ಬೆಂಬಲ, ಒಂದು ಆಶೀರ್ವಾದ ಇದ್ರೆ ಇಲ್ಲಿವರೆಗೂ ನಾವು ಬರೋಕ್ಕೂ ಒಂದು ಸಾಧ್ಯ ಇರೋದು. ಸೊ ಅದಕ್ಕೆ ನಾವೇನನ್ನ ಕೊಡ್ಬೇಕಲ್ಲ ಸರ್. ಜನ ಯಾವಾಗ ಬರ್ತಾರೆ, ನಾವೇನೋ ಒಂದು ಮೆನ್ಯುವಲ್ಲಿ ಇಟ್ಟಿರ್ತೀವಿ, ತಗೊಂಡು ತಿಂತಾರೆ. ಸೊ ನಾವು ಜನಕ್ಕೆ ಏನು ಮಾಡ್ಬೋದು ಅಂತ ಆಲೋಚನೆ ಬಂದಾಗ ನನಗೊಂದು ಐಡಿಯಾ ಬಂತು, ಯಾಕೆ ಆಹಾರ ಮೇಳ ಮಾಡಬಾರ್ದು ಅಂತ. ಸರ್ ಆಹಾರ ಮೇಳ ಮಾಡ್ತಾರೆ, ಇದರಲ್ಲಿ ಏನು ದೊಡ್ಡ ಸ್ಪೆಷಾಲಿಟಿ ಇಲ್ಲ, ಇದೇನು ಕಮರ್ಷಿಯಲ್ ಅಲ್ಲ, ಇನ್ನೊಂದಲ್ಲ ಸರ್. ಇದು ಈಗ 199 ರೂಪಾಯಿಗೆ ಸರ್ 40+ ವೆರೈಟೀಸು, 40 ವೆರೈಟೀಸು, ವೆಜ್ ಅಂಡ್ ನಾನ್ ವೆಜ್ಜು. ಸೊ 200 ರೂಪಾಯಿ. ಈಗ ಗೊತ್ತು ಎಲ್ಲ ರೇಟ್ಗಳೆಲ್ಲ ಹೆಂಗಿದೆ ಅಂತ. ಸೊ ಇದಕ್ಕೆ ಏನಂದ್ರೆ ಒಂದು 40 ವೆರೈಟೀಸ್ ಆಫ್ ಫುಡ್ನ ನಾವು ಜನ ಡಿಫ್ರೆಂಟ್ ಫುಡ್ನ ಒಂದು ಸವಿಲಿ ಅಂತ ನಮ್ಗೆ ಒಂದು ಐಡಿಯಾ ಬಂತು. ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನಾನು ಇಲ್ಲಿ ಬಂದು ಕೂತಿದ್ದೀನಿ ಸರ್. ಎಲ್ಲ ಬಗೆಯ ಒಂದು ಡೆಸರ್ಟ್ಸ್ ಆಗಲಿ, ಒಂದು ಐಸ್ ಕ್ರೀಮು, ಕೂಲ್ ಡ್ರಿಂಕ್ಸು, ಮತ್ತೆ ಇದು ಇಂಡಿಯನ್ನು, ಕಾಂಟಿನೆಂಟಲ್ಲು, ಚೈನೀಸು, ವೆಜ್ ಅಂಡ್ ನಾನ್ ವೆಜ್ಜು ಎಲ್ಲ ರಕದ ಎಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಫುಡ್ನ ಕವರ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಒಂದು ಸೂಪರ್ ಒಂದು ಎಕ್ಸೈಟಿಂಗ್ ಆಗಿರೋ ಒಂದು ಮೆನು ಡಿಸೈಡ್ ಮಾಡಿದ್ದೀವಿ. ಆಮೇಲೆ ಈ ಆಹಾರ ಮೇಳಕ್ಕೆ ಬರಬೇಕು ಅಂದರೆ ಎಲ್ಲರಿಗೂ ಅಂದರೆ ಫಸ್ಟೇ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕು. 15 ಇಂದ 30ವರೆಗೂ ಬುಕ್ಕಿಂಗ್ಸ್ ಓಪನ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ನಾವು ಸಡನ್ ಆಗಿ ಎಲ್ಲ ಜನನೂ ಬಂದ್ಬಿಟ್ರೆ ನಾವು ಕೊಡೋಕ್ಕಾಗಲ್ಲ, ಗಲಭೆ ಆಗೋಗ್ಬಿಡುತ್ತೆ. ಸೊ ನಾವು ಫಸ್ಟೇ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡ್ರೆ ಅವ್ರಿಗೆಲ್ಲ ಬರೋ 10 ಜನ ಆಗಲಿ 1000 ಜನ ಆಗಲಿ ಎಲ್ಲರಿಗೂ ನೀಟಾಗಿ ಒಂದು ಸರ್ವ್ ಆಗಬೇಕು, ಎಲ್ಲರೂ ಸ್ಯಾಟಿಸ್ಫೈಡ್ ಆಗಿ ತಿನ್ಬೇಕು ಅಂತೇಳಿ ಪ್ರೀ ಬುಕ್ಕಿಂಗ್ ಅನ್ನೋ ಒಂದು ಆಪ್ಷನ್ ಇಟ್ಕೊಂಡಿದ್ದೀವಿ ಸರ್. ಯಾಕೆ ನಮಗೆ ಗೊತ್ತಿಲ್ಲ ಹಿಂಗೆ ಜನ ಬರ್ತಾರೆ, ಯಾವ ಥರ ಸ್ಪೀಕರ್ಸ್ ಥರ ಗೊತ್ತಿಲ್ಲ. ಈಗ ನಾವು ಕಮ್ಮಿ ಮಾಡ್ಕೊಂಡಿರ್ತೀವಿ, ಸಡನ್ ಆಗಿ ಜನ ನುಗ್ಗಿಬಿಡ್ತಾರೆ. ಸೊ ನಮ್ಗೆ ಗೊತ್ತಾಗಲ್ಲ ಏನು ಇದೆ ಏನಿಲ್ಲ ಅಂತ. ಅದಕ್ಕೆ ಪ್ರೀ ಬುಕ್ಕಿಂಗ್ ಮಾಡಿದ್ದೀವಿ. ಈಗ ಆಲ್ರೆಡಿ ಬುಕ್ಕಿಂಗ್ಸ್ ಎಲ್ಲ ಓಪನ್ ಆಗಿದೆ. ಸೊ ಬುಕ್ಕಿಂಗ್ ಮಾಡ್ಕೋಬೇಕಂದ್ರೆ ನಾವು ಹೋಟೆಲ್ ಹತ್ರ ಬಂದು ಒಂದು ಅವರ ನೇಮು ಒಂದು ರಿಜಿಸ್ಟರ್ ಎಲ್ಲ ಮಾಡಿದ್ರೆ ಈ ಥರ ಒಂದು ಫುಡ್ ಕೂಪನ್ ಸಿಗುತ್ತೆ ಸರ್. ಈ ಥರ ಒಂದು ಎಂಟ್ರಿ ಪಾಸ್ ಥರ ಕೊಡ್ತೀವಿ. ಈ ಎಂಟ್ರಿ ಪಾಸ್ನ ಅವರಿಗೆ ಕೊಟ್ಟಾಗ ಇಲ್ಲಿ ಡೇಟು ಮತ್ತು ಸಮಯ, ಸ್ಥಳ ಮಾಮೂಲಿ ಎಲ್ಲಿ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿ ಕೊಟ್ಟಾಗ ಈ ಎಂಟ್ರಿ ಪಾಸ್ ಇದ್ರೆ ಅವ್ರಿಗೆಲ್ಲ ಎಂಟ್ರಿ ಇರುತ್ತೆ ಸರ್. ಸೊ ಅವ್ರಿಗೆ ಆಲ್ರೆಡಿ ಪ್ರೀ ಬುಕ್ಕಿಂಗ್ ಇರುತ್ತಲ್ವಾ, ನೀಟಾಗಿ ಬಂದು ಆರಾಮಾಗಿ ತಿನ್ಕೊಂಡು ಅವರು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಸಮೇತ ಬಂದು. ಹಾಂ ಸರ್, ಹೋಟೆಲಲ್ಲೇ ಸರ್. ಅದಕ್ಕೆ ಪ್ರೀ ಬುಕ್ಕಿಂಗ್ ಈಗ ನಾವೇನು ಮಾಡ್ತೀವಿ, ಎಲ್ಲರಿಗೂ ಒಂದೇ ಟೈಮಿಂಗ್ ಕೊಡ್ದಿರಾ. ಈಗ ಫಸ್ಟ್ ನಮ್ಮ ಹೋಟೆಲಲ್ಲಿ 100 ಮೆಂಬರ್ಸ್ ಕೂತ್ಕೋಬೋದು ಸೀಟಿಂಗ್ ಕೆಪಾಸಿಟಿ. ಸೊ ಫಸ್ಟ್ ಏನು ಮಾಡ್ತೀವಿ, 100 ಮೆಂಬರ್ಸ್ಗೆ 12:30 ಇಂದ 1:30ವರೆಗೂ ಒಂದು ಟೈಮಿಂಗ್ ಕೊಡ್ತೀವಿ. ನೆಕ್ಸ್ಟ್ 100 ಮೆಂಬರ್ಸ್ಗೆ 1:30 ಇಂದ 2:30. ಸೊ ಹಂಗೆ ನಮ್ಮ ಕೈಯಲ್ಲಿ ಎಷ್ಟು ಕೆಪಾಸಿಟಿ ಆಗುತ್ತೆ ಅಷ್ಟು ಆ ಟೈಮಿಂಗಲ್ಲಿ ಬ್ಯಾಚ್ ವೈಸ್ ಆಗಿ ಒಂದು ಈ ಥರ ಕೂಪನ್ಸ್ ಕೊಡ್ತೀವಿ ಸರ್. ಸೊ ದಟ್ ಅವು ಎಲ್ಲರಿಗೂ, ಯಾಕಂದ್ರೆ ಬಂದವ್ರಿಗೆ ಚೇರ್ ಇರಬೇಕು, ಟೇಬಲ್ ಇರಬೇಕು, ಮತ್ತು ಫುಡ್ ಇರಬೇಕು ಮೇಜರ್ ಆಗಿ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. ಸರ್ ಆ್ಯಕ್ಚುಲಿ ಅದೊಂದು ಮೇನ್ ಉದ್ದೇಶ. ಇನ್ನೊಂದು ಮೂಲ ಉದ್ದೇಶ ಏನಂತಂದರೆ, ಈಗ ನಾವು ಇನ್ನು ಅತಿ ಶೀಘ್ರದಲ್ಲೇ ಭರ್ಜರಿ ಕ್ಯಾಟರ್ಸ್ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನಮ್ಮ ಹತ್ರ ಏನು ಸಿಗುತ್ತೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕಲ್ವಾ. ಸೊ ಅದಕ್ಕೆ ಎಲ್ಲ ವೆರೈಟೀಸು ಟೇಸ್ಟ್ ಹೋಗಿದ್ರೆ ಸೊ ದಟ್ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಕೆಪಾಸಿಟಿ ಏನು, ಹೆಂಗೆ ಮಾಡ್ತೀವಿ, ಹೆಂಗೆ ಆಹಾರ ಎಷ್ಟು ನೀಟಾಗಿ ಹೈಜೀನ್ ಆಗಿ ಮಾಡ್ತೀವಿ ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಅದು ಕೂಡ ಒಂದು ಉದ್ದೇಶ ಸರ್. ಸರ್ ಇಬ್ಬರು ಸಿವಿಲ್ ಇಂಜಿನಿಯರ್ಸು, ನಮ್ಮ ಇವರು ಸಿವಿಲ್ ಇಂಜಿನಿಯರೇ. ಸೊ ಲಾಕ್ಡೌನ್ ಟೈಮಲ್ಲಿ ನಮ್ಮದು ರೆಸ್ಟೋರೆಂಟ್ ಎಲ್ಲ, ಆ್ಯಕ್ಚುಲಿ ನಾನು ಬೇಸಿಕಲಿ ಫಿಲಮ್ ಇಂಡಸ್ಟ್ರಿ, ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಸಿನಿಮಾ ಫೀಲ್ಡಲ್ಲಿ ಇರೋ ನಾನು. ಸೊ ಲಾಕ್ಡೌನ್ ಟೈಮಲ್ಲಿ ಸರಿ ಹಿಂಗೆ ಎಲ್ಲ ಆಯ್ತಲ್ಲ, ಇನ್ನು ಥಿಯೇಟರ್ಸ್ ಎಲ್ಲ ಕ್ಲೋಸ್ ಆದಾಗ ಸರಿ ಏನೋ ಮಾಡೋಂತೇಳಿ ನಮಗೇನು ಐಡಿಯಾ ಇರಲಿಲ್ಲ. ಅದಕ್ಕೆ ಚಿಕ್ಕದಾಗಿ ಡಿಲಕ್ಸ್ ಬೇಕ್ರಿ ಹಿಂಭಾಗ ಇಬ್ಬರು ಸ್ಟಾರ್ಟ್ ಮಾಡಿದ್ವಿ ರೆಸ್ಟೋರೆಂಟ್ನ. ಸೊ ಅಲ್ಲಿಂದ ಜನ ಒನ್ ಬೈ ಸ್ಟೆಪ್ ನಾವು ಕಲ್ತ್ಕೊಂಡು ಇವಾಗ ಈ ಮಟ್ಟಿಗೆ ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ ಸರ್. ನನ್ನ ಹೆಸರು ರಾಜ್ ಪ್ರವೀಣ್.
ನಮ್ಮ ಪಾರ್ಟ್ನರ್ ಹೆಸರು ಅರುಣ್ ಕುಮಾರ್ ಸರ್. BB ರಸ್ತೆ ಬಾಲಾಜಿ ಟಾಕೀಸ್ ಆಪೋಸಿಟ್ ನಮ್ಮೂರ ಭರ್ಜರಿ ಬಾಡೂಟ ಇದು ಸರ್. ಸೊ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ 2 ನಂಬರ್ ಕೊಟ್ಟಿದ್ವಿ ಆಲ್ರೆಡಿ, ಎಲ್ಲ ಪಾಂಪ್ಲೇಟ್ಸ್ ಅಲ್ಲಾಗಲಿ ಇನ್ನೊಂದಲ್ಲಿ. ಸೊ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಗೋಬೋದು, ಬಟ್ ಮೇನ್ ಉದ್ದೇಶ ಅಲ್ಲೇ ಬಂದು ರಿಜಿಸ್ಟರ್ ಮಾಡ್ಕೋಬೇಕು. ಮತ್ತೆ ದಯವಿಟ್ಟು 2 ನಂಬರ್ ಏನು ಕೊಟ್ಟು ಅದರಲ್ಲಿ ಮಾತ್ರ ಏನಾದ್ರು ಬಂದರೆ ಗ್ರಾಹಕರು ಸ್ಪಂದಿಸಬೇಕು. ಬೇರೆ ನಂಬರಿಂದ ಬಂದು ಪೇಮೆಂಟ್ ದುಡ್ಡು ಹಾಕೋದು, ಇನ್ನೊಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಆ ಥರದ್ದೆಲ್ಲ ಮೇನ್ ಪ್ರೆಸ್ ಬಿಟ್ ಅದೇ. ಯಾಕಂದರೆ ಸುಮ್ಮನೆ ನಂಬರ್ ಕೊಟ್ಬಿಟ್ಟು ನಾವು ಟಿಕೆಟ್ ಬುಕ್ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ ಜನಗಳ ಹತ್ರ ಸುಮ್ಮನೆ ಅಮೌಂಟ್ನ ಸೆಂಡ್ ಮಾಡ್ಕೊಂಡು ಅದು ಕೂಡ ಇದಾಗಬಾರ್ದು ಅಂತ. ಸೊ ಸರ್ ಪ್ರೀ ಬುಕ್ಕಿಂಗ್ ಅದೇ ಸರ್. ಈಗ ಅಮೌಂಟ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಸೊ ನಾವು ಸೀಟ್ ಬುಕ್ ಮಾಡ್ತೀವಿ. ಈಗ ಬರ್ತೀನಿ ಅಂತ ಹೇಳ್ತಾರೆ, ಅಮೌಂಟ್ ಕಟ್ಟಿದ್ರೆ ನಾವು ಮಾಡ್ಕೊಂಡಿರ್ತೀವಿ ಬರಲ್ಲ. ಸೊ ಅದಕ್ಕೆ ಅವ್ರು ಅಮೌಂಟ್ ಕಟ್ಟಿ ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ ಬರಬೇಕು ಅಂತ. ಸರ್ 199 ರುಪೀಸ್ಗೆ 40 ವೆರೈಟಿ ಸರ್, 200 ರೂಪಾಯಿ. ಹಾಂ ಸರ್. ಹಾಂ